ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತು, ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಲಿಕ್ಕೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಮತ್ತು 4000 ವಾಚ್ ಅವರ್ಸ್ ಬಂದ್ಬಿಟ್ಟು 1 ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು. ಇದು ಇದರ್ 1000 ಸಬ್ಸ್ಕ್ರೈಬರ್ಸು ಮತ್ತು 1 ವರ್ಷದಲ್ಲಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದ್ರೆ ಅದೊಂದು ಮಾನಿಟೈಸೇಷನ್. ಸೊ ಮಾನಿಟೈಸೇಷನ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ಬರೀ ನೀವು ಶಾರ್ಟ್ಸ್ ವಿಡಿಯೋಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ 90 ಡೇಸಲ್ಲಿ 100 ಲ್ಯಾಕ್ಸ್ ವ್ಯೂಸ್ ಬರಬೇಕು ಮತ್ತು 1000 ಸಬ್ಸ್ಕ್ರೈಬರ್ಸ್ ಬರಬೇಕು. ಓಕೆನಾ? ಸೊ ಇದು ಒಂದು ಮಾನಿಟೈಸೇಷನ್ ಕ್ಯಾಟಗರಿ ಎಲ್ರಿಗೂ ಗೊತ್ತೇ ಇದೆ. ಓಕೆನಾ? ಸೊ ಈ ಮಾನಿಟೈಸೇಷನ್ನಲ್ಲಿ 4000 ವಾಚ್ ಅವರ್ಸ್ ಏನು ಆ್ಯಡ್ ಆಗುತ್ತಲ್ವ, ಅದು ಬಂದ್ಬಿಟ್ಟು ಯಾವ ಯಾವ ವಿಡಿಯೋಸಿಂದ ಆ್ಯಡ್ ಆಗುತ್ತೆ. ಓಕೆನಾ? ಸೊ ಬರೀ ಲಾಂಗ್ ವಿಡಿಯೋಸ್ ಅಷ್ಟೇ ಆ್ಯಡ್ ಆಗುತ್ತಾ, ಅಥವಾ ಲೈವ್ ಮಾಡಿದ್ದು ಆ್ಯಡ್ ಆಗುತ್ತೋ ಇಲ್ವೋ, ಅಥವಾ ಶಾರ್ಟ್ಸ್ ವಿಡಿಯೋಸ್ ಕೂಡ ಆ್ಯಡ್ ಆಗುತ್ತಾ, ಶಾರ್ಟ್ ವಿಡಿಯೋಸ್ಗೆ ಏನು ಬಂದಿರುತ್ತಲ್ವ ವಾಚ್ ಅವರ್ಸ್, ಅದು ಕೂಡ ಆ್ಯಡ್ ಆಗುತ್ತಾ? ಸೊ ಈ ಥರ ಎಲ್ಲ ಡೌಟ್ಸ್ ಇರುತ್ತೆ ಒಬ್ಬೊಬ್ಬರಿಗೆ. ಸೊ ಸ್ಟಾರ್ಟಿಂಗ್ ಬಿಗಿನರ್ ಆಗಿದ್ರೆ ಯೂಟ್ಯೂಬಲ್ಲಿ ಈ ಡೌಟ್ ಬರೋದು ಸಹಜ. ಓಕೆನಾ? ಸೊ ನಾನು ಫಸ್ಟ್ ಸ್ಟಾರ್ಟಿಂಗ್ ನಾನು ಬೇರೆ ಚಾನಲ್ಸ್ನ ಕ್ರಿಯೇಟ್ ಮಾಡಿದಾಗ ಇದೇ ಥರ ನನಗೂ ಡೌಟ್ ಇತ್ತು. ಓಕೆನಾ? ಸೊ ನಾನು ಹೋಗ್ತಾ ಹೋಗ್ತಾ ಎಲ್ಲ ಟೆಕ್ ಚಾನಲ್ಸ್ನ ರೆಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆನಾ? ಸೊ ನನಗೂ ಅವಾಗ ಅರ್ಥ ಆಗ್ತಾ ಬಂತು. ಓಕೆನಾ? ಸೊ ನಾನು ಮಾಡಿದ ಮಿಸ್ಟೇಕ್ಸು ಬೇರೆ ಯೂಟ್ಯೂಬರ್ಸ್ ಮಾಡಬಾರ್ದು, ಬಿಗಿನರ್ ಯೂಟ್ಯೂಬರ್ಸ್ ಮಾಡಬಾರ್ದು ಅಂತ ಹೇಳಿ ನಾನು ಈ ಒಂದು ಟೆಕ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಓಕೆನಾ? ಸೊ ಇವಾಗ ತಿಳ್ಕೊಳ್ಳೋಣ. ಸೊ ನಮಗೆ ಮಾನಿಟೈಸೇಷನಲ್ಲಿ ಯಾವ ಯಾವ ವಾಚ್ ಅವರ್ಸ್ ಆ್ಯಡ್ ಆಗುತ್ತೆ, ಸೊ ಯಾವ ವಿಡಿಯೋಸಿಂದ ಬಂದಿರುವಂತಹ ವಾಚ್ ಅವರ್ಸ್ ಆ್ಯಡ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ನೀವು ಲಾಂಗ್ ವಿಡಿಯೋಸು, ಶಾರ್ಟ್ ವಿಡಿಯೋಸು ಮತ್ತು ಲೈವ್ ಈ ಮೂರು ನಿಮ್ಮ ಚಾನಲಲ್ಲಿ ಇತ್ತು ಅಂತ ಹೇಳಿದ್ರೆ, ನಿಮಗೆ ಆ್ಯಡ್ ಆಗೋದು ಬಂದ್ಬಿಟ್ಟು ಲೈವ್ ಮಾಡಿರ್ತೀರಲ್ವ ಆ ಒಂದು ವಾಚ್ ಅವರ್ಸ್ ಆ್ಯಡ್ ಆಗುತ್ತೆ. ನೆಕ್ಸ್ಟು ಲಾಂಗ್ ವಿಡಿಯೋಸಿಂದ ಬಂದಿರ್ತಕ್ಕಂಥ ವಾಚ್ ಅವರ್ಸ್ ಆ್ಯಡ್ ಆಗುತ್ತೆ ಮಾನಿಟೈಸೇಷನ್ನಲ್ಲಿ. ಶಾರ್ಟ್ ವಿಡಿಯೋಸಿಂದ ಬಂದಿರುತ್ತಲ್ವ ವಾಚ್ ಅವರ್ಸ್, ಅದು ಬಂದ್ಬಿಟ್ಟು ಆ್ಯಡ್ ಆಗಲ್ಲ. ಓಕೆನಾ? ಸೊ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ, ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ. ಸೊ ನೀವು ಲಾಂಗ್ ವಿಡಿಯೋ ಮತ್ತು ಶಾರ್ಟ್ ವಿಡಿಯೋ ಮತ್ತು ಲೈವ್ ಈ ಮೂರು ನಿಮ್ಮ ಚಾನಲಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ನಿಮಗೆ ವಾಚ್ ಅವರ್ಸ್ ಕೌಂಟ್ ಆಗೋದು ಬಂದ್ಬಿಟ್ಟು ಓನ್ಲಿ ಲಾಂಗ್ ವಿಡಿಯೋಸು ಮತ್ತು ಲೈವ್ ಸೆಷನ್. ಓಕೆನಾ? ಸೊ ಲೈವ್ ಏನು ಕಂಡಕ್ಟ್ ಮಾಡ್ತೀರಲ್ವ ಅದು ಒಂದು, ಮತ್ತು ಲಾಂಗ್ ವಿಡಿಯೋಸ್ ಏನು ಅಪ್ಲೋಡ್ ಮಾಡ್ತೀರಲ್ವ ಈ ಎರಡು ವಿಡಿಯೋಸಿಂದ ಬಂದಿರುವಂತಹ ವಾಚ್ ಅವರ್ಸ್ ಬಂದ್ಬಿಟ್ಟು ನಿಮ್ಮ ಮಾನಿಟೈಸೇಷನ್ಗೆ ಕೌಂಟ್ ಆಗುತ್ತೆ. ಓಕೆನಾ? ಶಾರ್ಟ್ಸ್ ವಿಡಿಯೋಗೇನು ಬಂದಿರುತ್ತಲ್ವ ವಾಚ್ ಅವರ್ಸ್, ಅದು ಬಂದ್ಬಿಟ್ಟು ಕೌಂಟ್ ಆಗಲ್ಲ. ಓಕೆನಾ? ಸೊ ನಿಮಗೆ ವಾಚ್ ಅವರ್ಸ್ ತೋರಿಸೋದು ಬಂದ್ಬಿಟ್ಟು ಇದು ಶಾರ್ಟ್ ವಿಡಿಯೋ ಮತ್ತು ಲಾಂಗ್ ವಿಡಿಯೋ ಮತ್ತು ಲೈವಿಂದ ಬಂದಿರತಕ್ಕಂಥ ವಾಚ್ ಅವರ್ಸ್ ಎಲ್ಲ ಕಲಸಿನೇ, ಎಲ್ಲ ಮಿಕ್ಸ್ ಆಗಿನೇ ತೋರಿಸುತ್ತೆ ನಿಮ್ಮ YT ಸ್ಟುಡಿಯೋದಲ್ಲಿ. ಓಕೆನಾ? ಸೊ YT ಸ್ಟುಡಿಯೋದಲ್ಲಿ ನೀವು ಎಕ್ಸಾಕ್ಟಾಗಿ ನಿಮಗೆ ಎಷ್ಟು ವಾಚ್ ಅವರ್ಸ್ ಬಂದಿದೆ ಮಾನಿಟೈಸೇಷನ್ಗೆ ಅಂತ ಹೇಳಿ, ಸೊ ಎಕ್ಸಾಕ್ಟಾಗಿ ನಿಮ್ಮ ವಾಚ್ ಅವರ್ಸ್ ರಿಯಲ್ ವಾಚ್ ಟೈಮ್ ಹೇಗೆ ನೋಡೋದು ಅಂತ ಹೇಳಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಆ ಒಂದು ವಿಡಿಯೋನ ಕೂಡ ನೋಡಿ, ಐ ಬಟನಲ್ಲಿ ಕೊಟ್ಟಿದ್ದೀನಿ. ಓಕೆನಾ? ಸೊ ಶಾರ್ಟ್ ವಿಡಿಯೋಸಿಂದ ಏನು ಬಂದಿರುತ್ತಲ್ವ ಆ ಒಂದು ವಾಚ್ ಅವರ್ಸ್ ಕೌಂಟೇ ಆಗಲ್ಲ ನಿಮ್ಮ ಮಾನಿಟೈಸೇಷನ್ಗೆ. ಓಕೆನಾ? ಸೊ ನೀವು YT ಸ್ಟುಡಿಯೋದಲ್ಲಿ ಎಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಅರ್ನ್ ಅಂತ ಆಪ್ಷನ್ ಇದೆ ನಿಮಗೆ ಕೆಳಗಡೆ. ಓಕೆನಾ? ಸೊ ನಿಮಗೆ ಅರ್ನ್ ಅಂತ ಆಪ್ಷನ್ ಬರುತ್ತಲ್ವ, ಆ ಒಂದು ಅರ್ನ್ ಆಪ್ಷನ್ನಲ್ಲಿ ಏನು ತೋರಿಸುತ್ತೆ ನಿಮಗೆ ವಾಚ್ ಟೈಮು, ಅದು ಬಂದ್ಬಿಟ್ಟು ನಿಮಗೆ ರಿಯಲ್ ವಾಚ್ ಟೈಮ್ ಆಗಿರುತ್ತೆ. ಓಕೆನಾ? ಸೊ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ವಾಚ್ ಟೈಮ್ ಬಂದ್ಬಿಟ್ಟು 4000 ಆಗಿರಬೇಕು. ಓಕೆನಾ? ಸೊ ನೀವು ಇಲ್ಲಿ ವಾಚ್ ಟೈಮ್ ಇನ್ನೊಂದು ವಾಚ್ ಟೈಮ್ ನೋಡ್ತಾ ಇರ್ತೀರಾ, ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಕಾಣಿಸ್ತಾ ಇರುತ್ತಲ್ವ ಲಾಸ್ಟ್ 28 ಡೇಸ್ ಅಂತ ಕೊಟ್ಟಿರ್ತಾರಲ್ವ, ಆ ಒಂದು ವಾಚ್ ಟೈಮ್ ಬಂದ್ಬಿಟ್ಟು ಓನ್ಲಿ ಲಾಸ್ಟ್ 28 ಡೇಸ್ದು ಮಾತ್ರ ಆಗಿರುತ್ತೆ. ಸೊ ಇನ್ನೊಂದು ನೀವು ಅನಲೈಟಿಕ್ಸಲ್ಲಿ ನೋಡಿರ್ತೀರಲ್ವ ವಾಚ್ ಟೈಮ್, ಅಲ್ಲಿ ಜಾಸ್ತಿ ತೋರಿಸ್ತಾ ಇರುತ್ತೆ. ಓಕೆನಾ? ಸೊ ಅದು ಬಂದ್ಬಿಟ್ಟು ಶಾರ್ಟ್ಸ್, ಲೈವ್ ಮತ್ತು ಲಾಂಗ್ ವಿಡಿಯೋಸ್ ಎಲ್ಲ ಕಲಿಸಿ ಅದರಲ್ಲಿ ಆ್ಯಡ್ ಆಗಿರುತ್ತೆ ವಾಚ್ ಅವರ್ಸ್. ಓಕೆನಾ? ಸೊ ನಿಮಗೆ ರಿಯಲ್ ವಾಚ್ ಟೈಮ್ ನೋಡಬೇಕು ಅಂತ ಹೇಳಿದ್ರೆ ನೀವು ಅರ್ನ್ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಬಂದ್ಬಿಟ್ಟು ನೋಡಬೇಕು. ಓಕೆನಾ? ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನೀವು ಬರೀ ಲಾಂಗ್ ವಿಡಿಯೋಸ್ ಮಾಡ್ತಾ ಇಲ್ಲ, ಶಾರ್ಟ್ ವಿಡಿಯೋಸ್ ಅಷ್ಟೇ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಸೊ ನಿಮಗೆ ಬಂದ್ಬಿಟ್ಟು 90 ಡೇಸಲ್ಲಿ, ಲಾಸ್ಟ್ 90 ಡೇಸಲ್ಲಿ 100 ಲ್ಯಾಕ್ಸ್ ವ್ಯೂಸ್ ಬರಬೇಕು ಮತ್ತು 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿರಬೇಕು. ಓಕೆನಾ? ಸೊ ನೀವು ಲಾಸ್ಟ್ 90 ಡೇಸಲ್ಲಿ ನೀವು 100 ಲ್ಯಾಕ್ಸ್ ವ್ಯೂಸ್ ಬಂದುಬಿಡ್ತು ಅಂದ್ಕೊಳ್ಳೋಣ. ಓಕೆನಾ? 1000 ಸಬ್ಸ್ಕ್ರೈಬರ್ಸ್ ಇನ್ನೂ ಬಂದಿಲ್ಲ. ಓಕೆನಾ? ಸೊ ನೀವು ಲಾಸ್ಟ್ 90 ಡೇಸಲ್ಲಿ ಏನು ವ್ಯೂಸ್ ಕಂಪ್ಲೀಟ್ ಆಗಿರುತ್ತೆ, ನಿಮಗೆ ಯಾವಾಗ ನಿಮ್ಮ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರಲ್ವ, ಆವಾಗ ಬಂದ್ಬಿಟ್ಟು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಓಕೆನಾ? ಸೊ ಈ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳೋಣ. ಸೊ ಓಪನ್ ಮಾಡ್ಕೊಂಡಿದ ತಕ್ಷಣ ನೋಡಿ, ನಿಮಗೆ ಇಲ್ಲಿ ಕೆಳಗಡೆ 5 ಆಪ್ಷನ್ಸ್ ಇದೆ. ಓಕೆನಾ? ಸೊ ಇಲ್ಲಿ ಲಾಸ್ಟ್ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಅರ್ನ್ ಅಂತ ಹೇಳಿ, ಈ ಒಂದು ಅರ್ನ್ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನೋಡಿ, ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ಒಂದು 592 ಆಗಿದೆ ವಾಚ್ ಅವರ್ಸ್. ಓಕೆನಾ? ಸೊ ಇದು ಬಂದ್ಬಿಟ್ಟು ಕರೆಕ್ಟ್ ವಾಚ್ ಅವರ್ಸ್ ಇದು.
ಓಕೆನಾ. ಸೊ ಇದು ಬಂದ್ಬಿಟ್ಟು ಕರೆಕ್ಟು ವಾಚ್ ಟೈಮ್ ಆಗಿರುತ್ತೆ. ಓಕೆನಾ. ಸೊ ನನ್ನ ಚಾನಲಲ್ಲಿ ಇಲ್ಲಿವರೆಗೆ ನಾನು 592 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅರ್ಥ. ಓಕೆನಾ. ಸೊ ಇದು ಬಂದ್ಬಿಟ್ಟು ಕಡಿಮೆ ಆಗೋದಿಲ್ಲ. ಸೊ ಇನ್ನೊಂದು ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ನೋಡಿ, ಇಲ್ಲಿ ವಾಚ್ ಅವರ್ಸ್ ಅಂತ ಕೊಟ್ಟಿದ್ದಾರಲ್ವ, ವಾಚ್ ಟೈಮ್ ಬ್ರಾಕೆಟಲ್ಲಿ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು 253 ತೋರಿಸ್ತಾ ಇದೆ. ಓಕೆನಾ. ಸೊ ಇಲ್ಲಿ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ಅರ್ನ್ ಆಪ್ಷನಲ್ಲಿ ಜಾಸ್ತಿ ಇದೆ ಅಲ್ಲ ಅಂತ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಓಕೆನಾ. ಬಂದ್ಬಿಟ್ಟು ಲಾಸ್ಟ್ 28 ಡೇಸ್ ಇಂದು ತೋರಿಸಿರ್ತಾರೆ ಇಲ್ಲಿ. ಓಕೆನಾ. ಲಾಸ್ಟ್ 28 ಡೇಸ್ ಮಾತ್ರ ಅಪ್ಡೇಟ್ ಆಗಿರುತ್ತೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ. ಓಕೆನಾ. ಲಾಸ್ಟ್ 28 ಡೇಸ್ ಅಂತ ಹೇಳಿದ್ರೆ ಇವತ್ತಿನಿಂದ ಹಿಂದಗಡೆಯಿಂದ 20 ಡೇಸ್. ಓಕೆನಾ. ಸೊ ಅಷ್ಟು ಮಾತ್ರ ಇಲ್ಲಿ ವಾಚ್ ಟೈಮ್ ಅಪ್ಡೇಟ್ ಆಗಿರುತ್ತೆ. ಓಕೆನಾ. ಸೊ ನೀವು ವಾಚ್ ಟೈಮ್ ನೋಡ್ಕೊಳ್ಬೇಕಾಗಿರೋದು ಇಲ್ಲಿ ಅರ್ನ್ ಆಪ್ಷನ್ ಅಲ್ಲೇ. ಓಕೆನಾ. ಸೊ ಇಲ್ಲಿ ಅರ್ನ್ ಆಪ್ಷನ್ ಅಲ್ಲಿ ಏನ್ ಕಾಣಿಸುತ್ತಲ್ವಾ ವಾಚ್ ಟೈಮು, ಇದು ಬಂದ್ಬಿಟ್ಟು ವಾಚ್ ಟೈಮು ರಿಯಲ್ ವಾಚ್ ಟೈಮ್ ಆಗಿರುತ್ತೆ. ಓಕೆನಾ. ಸೊ ಇದು ಬಂದ್ಬಿಟ್ಟು ನಿಮ್ಮ ಮಾನಿಟೈಸೇಷನ್ಗೆ ಕೌಂಟ್ ಆಗುತ್ತೆ. ಇನ್ನು ಒಂದು ಇಲ್ಲಿ ಅನಾಲಿಟಿಕ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಕೂಡ ನೆಕ್ಸ್ಟ್ ಫಸ್ಟ್ ವ್ಯೂಸ್ ಅಂತ ಇದೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಲ್ಲಿ ವಾಚ್ ಟೈಮ್ ಅಂತ ಇದೆ. ಓಕೆನಾ. ಸೊ ಇಲ್ಲಿ ವಾಚ್ ಟೈಮ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನಿಮ್ಗೆ ಇಲ್ಲಿ ಬೇರೆ ಬೇರೆ ತರ ಕೊಟ್ಟಿದ್ದಾರೆ. ಓಕೆನಾ. 7 ಡೇಸ್ ಎಷ್ಟು ಬಂದಿದೆ, ಲಾಸ್ಟ್ 28 ಡೇಸ್, ಲಾಸ್ಟ್ 7 ಡೇಸ್, ಲಾಸ್ಟ್ 98 ಡೇಸ್. ಓಕೆನಾ. ಲಾಸ್ಟ್ 365 ಡೇಸ್ ಅಲ್ಲಿ ಎಷ್ಟು ಬಂದಿದೆ ವಾಚ್ ಅವರ್ಸ್. ನೆಕ್ಸ್ಟ್ ಇಲ್ಲಿ ಸೆಪ್ಟೆಂಬರ್ ಅಲ್ಲಿ ಎಷ್ಟು ಬಂದಿದೆ. ಓಕೆನಾ. ಸೊ ಆಗಸ್ಟ್ ಅಲ್ಲಿ ಎಷ್ಟು ಬಂದಿದೆ. ಈ ತರ ಲೈಫ್ ಟೈಮ್ ಕೂಡ ನೀವು ನೋಡ್ಕೊಳ್ಬಹುದು. ಓಕೆನಾ. ಲೈಫ್ ಟೈಮ್ ಅಂತ ಹೇಳಿದ್ರೆ ನೀವು ವಿಡಿಯೋಸ್ ಏನು ಅಪ್ಲೋಡ್ ಮಾಡಿರ್ತಿಲ್ವಾ, ಅವತ್ತಿನ ದಿನದಿಂದ ಹಿಡಿದು ಇವತ್ತಿನವರೆಗೂ ಎಲ್ಲ ಅಪ್ಲೋಡ್ ಆಗಿರುತ್ತೆ. ಓಕೆನಾ. ಎಲ್ಲ ಅಪ್ಡೇಟ್ ಆಗಿರುತ್ತೆ ಇಲ್ಲಿ ವಾಚ್ ಅವರ್ಸ್. ಓಕೆನಾ. ಸೊ ನಾವು ಲೈಫ್ ಟೈಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಜಾಸ್ತಿ ತೋರಿಸ್ತಾ ಇದೆ. ಓಕೆನಾ. ಸೊ 644 ಇದೆ. ನೆಕ್ಸ್ಟ್ ಇಲ್ಲಿ ಅರ್ನ್ ಆಪ್ಷನ್ ಅಲ್ಲಿ ಕಡಿಮೆ ತೋರಿಸಿದೆ. ಓಕೆನಾ. ಸೊ 592 ಇದೆ. ಇದು ಬಂದ್ಬಿಟ್ಟು ಬರೀ ಲಾಂಗ್ ವಿಡಿಯೋಸ್ ಮತ್ತೆ ಲೈವ್. ಓಕೆನಾ. ಸೊ ಲಾಂಗ್ ವಿಡಿಯೋಸ್ ಮತ್ತೆ ಲೈವ್ ಸೆಷನ್ ಮಾಡಿರ್ತೀವಲ್ವಾ, ಅದರಿಂದ ಬಂದಿರುವಂತಹ ವಾಚ್ ಅವರ್ಸ್ ಇದು. ಓಕೆನಾ. ಸೊ ಇದಷ್ಟೇ ನಮಗೆ ಕೌಂಟ್ ಆಗೋದು. ಇಲ್ಲಿ ಅನಲೈಟಿಕ್ಸ್ ಅಲ್ಲಿ ಏನ್ ತೋರಿಸುತ್ತೆ ನಮ್ಗೆ ಅಂತ ಹೇಳಿದ್ರೆ ಲೈವ್ ಮತ್ತೆ ಲಾಂಗ್ ವಿಡಿಯೋಸ್ ಮತ್ತೆ ಶಾರ್ಟ್ ವಿಡಿಯೋಸ್ ಕೂಡ ತೋರಿಸುತ್ತೆ ನಮ್ಗೆ ಇಲ್ಲಿ. ಓಕೆನಾ. ಸೊ ಈ ತರ ಆಗುತ್ತೆ. ಸೊ ಬಟ್ ನಮ್ಗೆ ಮಾನಿಟೈಸೇಷನ್ಗೆ ಕೌಂಟ್ ಆಗೋದು ಬಂದ್ಬಿಟ್ಟು ಲೈವ್ ಮತ್ತೆ ಲಾಂಗ್ ವಿಡಿಯೋಸ್. ಓಕೆನಾ. ಸೊ ಇದರಿಂದ ಬಂದಿರುವಂತಹ ವಾಚ್ ಅವರ್ಸ್ ಮಾತ್ರ ಕೌಂಟ್ ಆಗುತ್ತೆ. ಓಕೆನಾ. ಶಾರ್ಟ್ ವಿಡಿಯೋಸ್ ಇಂದ ಬಂದಿರುವಂತಹ ವಾಚ್ ಅವರ್ಸ್ ಕೌಂಟ್ ಆಗಲ್ಲ. ಓಕೆನಾ. ಸೊ ಅದಕ್ಕೆ ನಾವು ಇಲ್ಲಿ ಅರ್ನ್ ಆಪ್ಷನ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಅಲ್ವಾ, ಇದು ಬಂದ್ಬಿಟ್ಟು ರಿಯಲ್ ವಾಚ್ ಟೈಮ್ ಆಗಿರುತ್ತೆ. ಓಕೆನಾ. ಒಂದು ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಸಿಗ್ತೀನಿ ಗೈಸ್ ಇದೇ ಥರ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.